100 ವರ್ಷಗಳ ಹಿಂದೆ ಕಟ್ಟಿದ ಎಷ್ಟೋ ಮನೆಗಳು ಇವತ್ತು ನಾವು ಯಾರೂ ಅದರಲ್ಲಿ ವಾಸ ಮಾಡ್ತಾನೆ ಇಲ್ಲ. ರೀಸನ್ ಇಷ್ಟೇ, ವರ್ಷಗಳು ಕಳೆದಂತೆ, ಕಾಲಗಳು ಕಳೆದಂತೆ ಎಲ್ಲವೂ ಬದಲಾಗ್ತದೆ. ಆ ಬದಲಾವಣೆಗೆ ತಕ್ಕಂತೆ ಬರುವಂಥ ಜನರು ಮತ್ತು ಜನರೇಷನ್ಗಳು ಬದಲಾಗ್ತದೆ. ನಾವೇ ಕಟ್ಟಿದ ಮನೆಗೆ ಮತ್ತೆ ಇನ್ನೊಂದು ಜನ್ಮನ ಎತ್ತು ಬಂದು ನನ್ನದೇ ಈ ಮನೆ ಅಂತ ಕೇಳಿದ್ರೆ ಅವರು ನೀನನ್ನು ಹುಚ್ಚ ಅಂತ ಹೇಳಿ ಹೊರಗಡೆ ಹಾಕ್ತಾರೆ. ಇಷ್ಟೇ ತಿಳ್ಕೊಳ್ಳಿ. ಹಂಗಂತ ನಾವು ಯಾವುದೇ ರೀತಿ ಸಾಧನೆ ಮಾಡಬಾರ್ದು, ಯಾವುದೋ ಒಂದು ಮನೆ ಕಟ್ಟಬಾರ್ದು, ಯಾವುದೋ ಒಂದು ಗುರಿನ ಮುಟ್ಟಬಾರ್ದು ಅಂತಲ್ಲ. ನಾವು ಮಾಡುವಂಥ ಒಂದು ಕೆಲಸ ನಮಗೆ ಎಷ್ಟು ಪರಿಪೂರ್ಣವಾಗಿದೆ, ನಮಗೆ ಎಷ್ಟು ಸಾಮರ್ಥ್ಯ ಇದೆ ಅದನ್ನು ತಿಳ್ಕೊಂಡು ಆದಷ್ಟು ನಮ್ಮ ಸಾಮರ್ಥ್ಯದ ಎಡೆಗೆ ನಾವು ತೊಡಗಿಸಿದಾಗ ನಾವು ಮಾಡುವಂಥ ಪ್ರತಿ ಕೆಲಸದಲ್ಲೂ ನಮಗೆ ಒಂದು ನೆಮ್ಮದಿ ಅನ್ನೋದು ಕಾಣ್ತದೆ. ಮತ್ತು ನಾವು ಯಾಕೆ ಇಲ್ಲಿ ಖುಷಿಯಾಗಿಲ್ಲ ಅನ್ನೋದನ್ನು ನಾವೇ ತಿಳ್ಕೊಬೇಕು. ಎಷ್ಟೇ ರೀಸನ್ ನೋಡಿ, ಜಗತ್ತಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಅನ್ನ ಹಾಕಿರೋ ಈ ಭಗವಂತ ನಮಗೆ ಏನೋ ಇಟ್ಟಿಲ್ವೇನೋ, ನಾವು ಮುಂದೆ ಏನೋ ಆಗಲ್ವೇನೋ ಅನ್ನೋ ಈ ಮೂಢನಂಬಿಕೆಯಿಂದ ಬದುಕ್ತಾ ಇರೋ ಎಷ್ಟೋ ಜನಗಳು. ನಂಬಿಕೆ ಇರಲಿ, ಆದರೆ ಕುರುಡು ನಂಬಿಕೆ ಬೇಡ. ಭಗವಂತನ ನಂಬಿ ಕೆಲಸದ ಮೇಲೆ ನಿಮ್ಮನ್ನು ನೀವು ಮನಸ್ಸನ್ನು ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳಿ, ಆದರೆ ಅತಿಯಾದ ನಂಬಿಕೆ ಯಾರ ಮೇಲೂ ಬೇಡ.